ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಸದ್ದು ಮಾಡಿದಂತಹ ಕೇಸ್ ಅಂತ ಅಂದ್ರೆ ಮೂಡಾ ವಿಚಾರ. ಸಿದ್ದರಾಮಯ್ಯ ಅವರನ್ನ ಕೆಣಕಿದ ಸ್ನೇಹಮಯಿ ಕೃಷ್ಣಗೆ ಸಿಸಿಬಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಸುಮಾರು 5 ಗಂಟೆಗೂ ಹೆಚ್ಚು ಕಾಲ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆಯೆಲ್ಲ ಆದ ಬಳಿಕ ಸ್ನೇಹಮಯಿ ಕೃಷ್ಣ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಕೆಎಸ್ ಅಧಿಕಾರಿ ವಿರುದ್ಧ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಪಪ್ರಚಾರ ಮಾಡಿದ್ದಾರೆ ಎನ್ನುವಂತ ಆರೋಪ ಎದುರಿಸ್ತಾ ಇದ್ದಾರೆ. ಡಿಬಿ ನಟೇಶ್ ದೂರು ಕೊಟ್ಟಿರುವಂತಹ ಹಿನ್ನೆಲೆ ಅವರನ್ನು ಅರೆಸ್ಟ್ ಮಾಡಿ ಸಿಸಿಬಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ನಟೇಶ್ ಫೋಟೋಗಳನ್ನ ಬಳಸಿಕೊಂಡು ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ರ ಆ ಆಯಾಮದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ಒಂದು ಆಡಿಯೋ ಕ್ಲಿಪ್ ಏನಿತ್ತು, ಆಡಿಯೋ ಕ್ಲಿಪ್ ವಿಚಾರವಾಗಿಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಡಿಯೋ ಕ್ಲಿಪ್ ಅನ್ನ ರಚಿಸಿ ಅಂದ್ರೆ ಕ್ರಿಯೇಟ್ ಮಾಡಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ ಯಾಕೆ, ಇದರ ಹಿಂದಿನ ಉದ್ದೇಶ ಏನಿರಬಹುದು ಅಂತ ಹಲವು ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ. ಈಗ ನಾಳೆ ಜಡ್ಜ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡುವಂತಹ ಸಾಧ್ಯತೆ ಇದೆ. ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವು ತಂದಂಥ ವಿಚಾರ ಅಂತ ಅಂದರೆ ಒಂದು ಮೂಡ. ಅದರ ಮೇಲೆ ಇತ್ತೀಚೆಗಷ್ಟೇ ಕಳೆದ 2-3 ದಿನಗಳ ಹಿಂದೆ ಮತ್ತೊಂದು ಬಾಂಬನ್ನು ಸಿಡಿಸಿದ್ರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಲಂಚ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಸಿದ್ದರಾಮಯ್ಯ ಅವರನ್ನ ಕೆಣಕಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಫುಲ್ ಡ್ರಿಲ್ ಮಾಡಿದ್ದಾರೆ, ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ, ನಾಳೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಾ ಹೇಗೆ? ಪ್ರಭು, ಸ್ನೇಹಮಯಿ ಕೃಷ್ಣ ಅವರನ್ನ ಇವತ್ತು ಸುಮಾರು 11 ಗಂಟೆಯ ಸುಮಾರಿಗೆ ಬೆಂಗಳೂರಿನ ಸೆಷನ್ ಕೋರ್ಟ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಳದಲ್ಲಿ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ರು. ಅದು ಕೂಡ ಅವರ ಮಗನ ಎದುರುಗಡೆನೆ ಅವರನ್ನ ಬಂಧನವನ್ನ ಮಾಡಿದ್ರು. ಇದಕ್ಕೆ ಮುಖ್ಯ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ ಏನು ಈ ಹಿಂದೆ ಏನು ಮೈಸೂರಿನ ಮಾಜಿ ಆಯುಕ್ತರಾದ್ರು, ಅದರಲ್ಲೂ ಕೂಡ ಮೂಡಾದ ಮಾಜಿ ಆಯುಕ್ತರಾಗಿದ್ದ ಟಿವಿ ನಟೇಶ್ ಅವರೇನಿದ್ದಾರೆ ಅವರ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ಏನು ನಟೇಶ್ ಅವರು ಮುಂಬಡ್ತಿಯನ್ನ ಪಡೆಯಲಿಕ್ಕೆ ಸುಮಾರು 1,60,00,000 ಲಂಚವನ್ನ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿರುವ ಶಾಲಿನಿ ರಜನೀಶ್ ಅವರಿಗೆ ನೀಡಿದ್ದಾರೆ. ಹೀಗಾಗಿ ಅದರಲ್ಲೂ ಕೂಡ ಸಾಕ್ಷಿ ಸಮೇತ ಏನು ಅವರು ಸಾಕಷ್ಟು ರೀತಿಯಲ್ಲಿ ಸಾಕ್ಷಿಗಳ ಸಮೇತ ಅವೆಲ್ಲವನ್ನೂ ಕೂಡ ಹೊಂದಿಸುವಂತೆ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಅತಿ ಪ್ರಮುಖವಾಗಿ ಏನು ಟಿವಿ ನಟೇಶ್ ಅವರಿದ್ದಾರೆ 5 ಜನ ಸೇರಿದಂತೆ ಒಂದು ಕಾರ್ನಲ್ಲಿ 5 ಬ್ಯಾಗ್ಗಳ ಸಮೇತ ಶಾಲಿನಿ ರಜನೀಶ್ ಅವರಿಗೆ ಲಂಚದ ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ಒಂದು ಮಾಧ್ಯಮ ಹೇಳಿಕೆ ಸಮೇತ ಅದೇ ರೀತಿ ಒಂದು ಆಡಿಯೋ ಕ್ಲಿಪ್ ಅನ್ನು ಕೂಡ ಹರಿಬಿಟ್ಟಿದ್ರು. ಇವೆಲ್ಲ ಕಾರಣಗಳಿಂದ ಟಿವಿ ನಟೇಶ್ ಅವರು ಈ ಒಂದು ದೂರನ್ನ ಸೈಬರ್ ಕ್ರೈಮ್ ಪೊಲೀಸರಿಗೆ ನೀಡಿದ್ದು. ಅದೇ ಒಂದು ದೂರಿನ ನಿಮಿತ್ತ ಇವತ್ತು ಬಂಧನ ಆಗಿದೆ. ಅದರಲ್ಲೂ ಕೂಡ ಸುಮಾರು 8 ಗಂಟೆಗೂ ಅಧಿಕವಾಗಿ ಏನು ಸಿಸಿಬಿ ಪೊಲೀಸರು ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದು. ಅದರಲ್ಲೂ ಡ್ರಾಮಾ ಒಂದು ಕ್ರಿಯೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಅವರ ಮಗ ಏನಿದ್ದಾರೆ ವಿವೇಕ್, ಅವರು ಕೂಡ ಅವರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ನಂತರದಲ್ಲಿ ಅವರು ವಕೀಲರ ಜೊತೆ ಬಂದ ಸಮಯದಲ್ಲಿ ಅವರನ್ನ ಏನು ಒಳಗಡೆ ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಯಾವುದೇ ಒಂದು ರೂಮ್ ನಲ್ಲಿ ಇರ್ತಿದ್ರು, ಆ ಒಂದು ರೂಮ್ಗೆ ಅವರನ್ನ ಬಿಟ್ಟಿದ್ದು. ವಕೀಲರ ಜೊತೆಯೂ ಕೂಡ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಏನು ಸ್ನೇಹಮಯಿ ಕೃಷ್ಣ ಅವರು ಚರ್ಚೆಯನ್ನ ಮಾಡಿದ್ದು. ಮುಂದಿನ ಯಾವ ರೀತಿ ಹೋರಾಟಕ್ಕೆ ನಾವು ಅಣಿಯಾಗಬೇಕು, ಯಾವೆಲ್ಲ ಡಾಕ್ಯುಮೆಂಟ್ ಗಳನ್ನು ಸಿದ್ಧಪಡಿಸ್ಕೋಬೇಕು, ಇವೆಲ್ಲ ಆಯಾಮಗಳು ಒಂದ್ ಕಡೆ ನಡೆದ್ರೆ ಅತ್ತ ಸುಮಾರು 7 ರಿಂದ 8 ಗಂಟೆಗಳ ಕಾಲ ಏನು ಸಿಸಿಬಿ ಅಧಿಕಾರಿಗಳು ಇವರು ಏನು ಈ ಹಿಂದೆ ಫೇಸ್ಬುಕ್ ನಲ್ಲಿ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಟಿವಿ ನಟೇಶ್ ಅವರೇನಿದ್ದಾರೆ ಅವರು ಹಾಗೂ ಮತ್ತೊಬ್ಬ ಅಧಿಕಾರಿ ಮಾತನಾಡಿರುವ ರೀತಿಯಲ್ಲಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ರು. ಅದು ಎಲ್ಲವೂ ಕೂಡ ಫೇಕ್ ಅಂತ ಹೇಳಿ ಟಿವಿ ನಟೇಶ್ ಅವರು ಏನು ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದು. ಅದೇ ದೂರಿನ ಅನ್ವಯ ಸಿಸಿಬಿ ಪೊಲೀಸರು ಸಾಕಷ್ಟು ರೀತಿಯ ತನಿಖೆಯನ್ನ ಮಾಡಿದ್ರು. ಈ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ನೀವು ಎಲ್ಲಿ ಸೇರಿಸಿದ್ರಿ ಒಂದು ಕ್ವಶನ್. 2ನೇ ಕ್ವಶನ್ ಆಗಿ ನಿಮ್ಮ ಹತ್ರ ಯಾವ ರೀತಿಯ ಸಾಕ್ಷಿಗಳಿದೆ ಅವರು ಹಣವನ್ನ ನೀಡಿದ್ರು ಅಂತ. ಅದೇ ರೀತಿ ನೀವು ಏನಿಲ್ಲ ಆಡಿಯೋವನ್ನ ಲೀಕ್ ಮಾಡಿದ್ರೆ ಇದರ ಒರಿಜಿನಲ್ ರೆಕಾರ್ಡ್ ನಿಮ್ಮ ಹತ್ರ ಇದೆಯಾ ಅಥವಾ ಒರಿಜಿನಲ್ ಫೈಲ್ ಏನಾದ್ರು ನಿಮ್ಮ ಹತ್ರ ಇದೆಯಾ, ಇವೆಲ್ಲವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಸದ್ಯ ಸುಮಾರು ಅರ್ಧ ಗಂಟೆಯ ಹಿಂದೆ ಅವರನ್ನ ಏನು ಸಿಒಪಿ ಕಚೇರಿಗೆ ಕರೆದುಕೊಂಡು ಹೋದ್ರು. ಕಾರಣ ಇಷ್ಟೇ, ಅಲ್ಲಿಯೂ ಕೂಡ ಇವರನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಬಂಧನವಾದ 24 ಗಂಟೆಯ ಒಳಗೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು, ಅದು ಒಂದು ನಿಯಮದ ಪ್ರಕಾರ. ಆದ್ರೆ ಇನ್ನು 24 ಗಂಟೆ ಆಗಿಲ್ಲ. ಈ ಒಂದು ಕಾರಣದಿಂದ ನಾಳೆ ಬೆಳಿಗ್ಗೆ ಸುಮಾರು 9 ಗಂಟೆ ಅಥವಾ 10 ಗಂಟೆಯ ಹೊತ್ತಿಗೆ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಅವರನ್ನ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ರೀತಿಯ ಒಂದು ಬಲಿಷ್ಠವಾದಂತಹ ಡ್ರಿಲ್ ಅನ್ನ ಏನು ಸ್ನೇಹಮಯಿ ಕೃಷ್ಣ ಅವರಿಗೆ ಮಾಡಿದ್ರು ಸೈಬರ್ ಕ್ರೈಮ್ ಪೊಲೀಸರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ನೇರವಾಗಿ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಆದ ಶಾಲಿನಿ ರಜನೀಶ್ ಅವರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ದಾರೆ. ಅದೇ ರೀತಿ ಪ್ರಸ್ತುತ ಖಾದಿ ಗ್ರಾಮೋದ್ಯೋಗದ ಸಿಇಒ ಆಗಿರುವ
ಏನು DB ನಟೇಶ್ ಏನಿದ್ದಾರೆ KS ಅಧಿಕಾರಿ, ಇವರ ವಿರುದ್ಧವೂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಏನು CCB ಅಧಿಕಾರಿಗಳು ಅವರನ್ನ ಬಂಧಿಸಿ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರೋದು. ಪ್ರಸ್ತುತ ಅವರನ್ನ ಏನು COP ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ. ನಾಳೆ ಏನಾಗುತ್ತೆ ಅನ್ನೋದು ಸಾಕಷ್ಟು ಪ್ರಮುಖವಾಗಿದೆ. ಯಾಕಂದ್ರೆ ಒಂದು ಪಕ್ಷದಲ್ಲಿ ಬೇಲನ್ನು ತೆಗೆದುಕೊಂಡು ನಾಳೆಯೇ ಈಚೆ ಬರ್ತಾರಾ ಅಥವಾ ಅವರಿಗೆ ಏನು ಜಡ್ಜ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸ್ತಾರಾ ಅನ್ನೋದು ಪ್ರಮುಖವಾದ ಪ್ರಶ್ನೆಯಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಗಿರೀಶ್, ನೀವೆಲ್ಲ ಡೀಟೇಲ್ಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.